ಬಂದ ಕಣ್ಣಿಗೆ ಕಾಣಿಸ್ತಿರ್ತದ ಹೆಂಗೆ ರೋಗ ಬಂದದ ಸುಳಿ ರೋಗ ಬಂದ ಅಂತ ಹೇಳಿ ನಾವು ಸುಳಿ ಎಣ್ಣೆ ಹೊಡ್ಲಿಲ್ಲ ಅಂದ್ರೆ ಹಾಗೆ ಹೋಗ್ತದ. ನಮ್ಮ ಮಕ್ಕಳಿಗೆ ನಾವು ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಕೇಳಿಲ್ಲ ಅಂದ್ರೆ ಅವರು ಹಾಗೆ ಹೋಗ್ತಾರೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಇರ್ಲಿ, ತಾವೆಲ್ಲರೂ ನಮ್ಮ ಶಿಕ್ಷಣ ಮೇಲೆ ಸಂಸ್ಥೆ ಮೇಲೆ ಅಭಿಮಾನ ಇಟ್ಟು ಬಂದಿದ್ರಿ. ನಮ್ಮ ಪಾಲಕ ಬಂಧುಗಳಿಗೆ ನನ್ನ ಅನಂತರದ ನಮಸ್ಕಾರವನ್ನು ಕೂಡ ಹೇಳ್ತಾ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಳಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು, ಸೇಮೆ ಅಲ್ಲನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತ್ ಬರದ್ರೆ ಅಂತಾಯ್ತಾ? ದಿನಕ್ಕಿಂತ ಬರಲಿಕ್ಕೆ ಬರ್ತದ ಅವನಿಗೆ? ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನ್ ಅವನಿಗೆ ಮಕ್ಕರ್ ಮಾಡ್ತೀಯಲ್ಲ. ಅವೆಂತ ಬರ್ದೇನು, ಓದು. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿ ದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ವನ?